9ನೇ ಪಾಯಿಂಟ್ನಲ್ಲಿ ಏನೋ ಗುರುತು ಮಾಡಿದ್ರು ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಗುರುತು ಏನು ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ನೇತ್ರಾವತಿ ನದಿ ತಟದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಾಯಿಂಟ್ ನಂಬರ್ 9, 10, 11ರಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿನ್ನೆ 7ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದಂತಹ ಒಂದು ಕರ್ಚೀಫು ಏನಿದೆ ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದೇ ಒಂದು ಕರ್ಚೀಫ್ ಮಾತ್ರ ಸಿಕ್ಕಿತ್ತು. 8ನೇ ಪಾಯಿಂಟ್ನಲ್ಲಿ ಯಾವುದೇ ಅವಶೇಷಗಳು ಸಿಗದೆ ವಾಪಸ್ಸಾಗಿದ್ದಾರೆ ಅಧಿಕಾರಿಗಳು. ಇವತ್ತು ದೂರುದಾರನನ್ನು ಕರೆತಂದು ಶೋಧ ಕಾರ್ಯ ಆರಂಭ ಮಾಡಲಾಗುತ್ತೆ. ನದಿ ಪಕ್ಕದಲ್ಲಿ ಇರುವಂತಹ ಪಾಯಿಂಟ್ ನಂಬರ್ 9, 10 ಮತ್ತು 11 ಆಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದಂತೆ ಯಾವುದೇ ರೀತಿಯಾದಂತಹ ಪ್ರಾಕೃತಿಕ ವಿಕೋಪ ಇಲ್ಲ, ನೀರು ನಿಲ್ಲತ್ತಾ ಅಂತಹ ಸಾಧ್ಯತೆ ಕೂಡ ಇಲ್ಲ. ಏನೋ ಒಂದು ಪ್ರಾಕೃತಿಕ ವಿಕೋಪ ಆಗತ್ತಾ ಅದು ಕೂಡ ಸಾಧ್ಯತೆ ಇಲ್ಲ. ಇದರ ಜೊತೆಗೆ 9ನೇ ಪಾಯಿಂಟ್ ಏನಿತ್ತು ಅಲ್ಲೇನೋ ಒಂದು ಗುರುತು ಮಾಡಿದ್ರು ಆರೋಪಿ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಏನೋ ಒಂದು ಆ ಜಾಗದಲ್ಲಿ ಗುರುತನ್ನು ಇಟ್ಟು ಆ ಜಾಗವನ್ನು ಗುರುತು ಮಾಡಿದ್ರು ಅನಾಮಿಕ ವ್ಯಕ್ತಿ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ 9ನೇ ಪಾಯಿಂಟು, 10ನೇ ಪಾಯಿಂಟು, 11ನೇ ಪಾಯಿಂಟು, 12, 13 ಈ ಪಾಯಿಂಟ್ಗಳೇನಿದೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಇದರ ನಂತರವೂ ಕೂಡ ಒಂದು ವೇಳೆ ಇಲ್ಲ ಜಾಗಗಳು ಸರಿಯಾಗಿ ನೆನಪಿಲ್ಲ ಅಂತ ಹೇಳಿದ್ರು ಕೂಡ ಬೇರೆ ಪಾಯಿಂಟ್ಗಳನ್ನು ಕೂಡ ಗುರುತು ಮಾಡಬಹುದಾಗತ್ತೆ. ಹೀಗಾಗಿ ಈ ಜಾಗಗಳನ್ನು ಅಲ್ಲಗಳೆಯೋದಕ್ಕಾಗಲ್ಲ. ಮುಂದಿನ ಒಂದು ದಿನದಲ್ಲೂ ಕೂಡ ಗುರುತು ಮಾಡುವಂತಹ ಜಾಗಗಳನ್ನು ಅಲ್ಲಗಳೆಯೋದಕ್ಕಾಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇತ್ರಾವತಿ ನದಿ ತಟದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, 9, 10 ಮತ್ತು 11ನೇ ಪಾಯಿಂಟ್ ಏನಿಲ್ಲ ಇದೆ, ಈ ಪಾಯಿಂಟ್ನಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ತಯಾರಿಗಳು ನಡೀತಾ ಇದೆ. ಯಾವೆಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ? ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಅನಾಮಿಕ ವ್ಯಕ್ತಿ ಕೂಡ ಇದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇವತ್ತು 9 ಮತ್ತು 10ನೇ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಉತ್ಖನನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಒಂದಿಷ್ಟು ಸಾರ್ವಜನಿಕರಿಗೆ ನಿಷೇಧ ಹೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದರೆ ಇದು ನೇತ್ರಾವತಿ ನದಿಯಿಂದ ಮುಂದಕ್ಕೆ ಸುಮಾರು ಒಂದು 300ರಿಂದ 400 ಮೀಟರ್ ಮುಂದಕ್ಕೆ ಇರುವಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ನೇತ್ರಾವತಿ ನದಿ ನೀರು ಕೂಡ ಹರಿಯೋದಿಲ್ಲ. ಅಂದರೆ 9ನೇ ಪಾಯಿಂಟ್, ಈಗ ನಾನು ಹೇಳ್ತಾ ಇರುವಂತಹ ಪಾಯಿಂಟ್ ಏನಿದೆ ಆ 9ನೇ ಪಾಯಿಂಟ್ನಲ್ಲಿ ನೀರು ಕೂಡ ಹರಿಯೋದಿಲ್ಲ. ಕೇವಲ ಹೂತಿಟ್ಟಿರುವಂತಹ ಜಾಗವನ್ನು ಈಗಾಗಲೇ ಅನಾಮಿಕ ಗುರುತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಒಂದಿಷ್ಟು ಏನಾದರೂ ಅವರ ಎಕ್ಸ್ಪೆಕ್ಟೇಷನ್ ಏನಿದೆ, ಅನಾಮಿಕನ ಎಕ್ಸ್ಪೆಕ್ಟೇಷನ್ ಏನಿದೆ, ಆ ರೀತಿಯಾದಂತಹ ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳೇನಾದರೂ ಸಿಕ್ಕಬಹುದಾ ಅನ್ನೋದು ಇಲ್ಲಿ ಎಲ್ಲರಿಗೂ ಕೂಡ ಕುತೂಹಲ ಇರೋವಂಥದ್ದು. SIT ಅವರು ಕೂಡ ಅದನ್ನು ಸಾಕಷ್ಟು, ಯಾಕಂತಂದರೆ ತೀವ್ರ ನಿನ್ನೆ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಯಾವ ವಸ್ತುಗಳು ಕೂಡ ಸಿಕ್ಕಿರಲಿಲ್ಲ. 7ನೇ ಪಾಯಿಂಟ್ನಲ್ಲಿ ಒಂದು ಕರ್ಚಿಪ್ ಕೂಡ ಸಿಗುತ್ತೆ, ಅದನ್ನು SIT ವಶಪಡಿಸ್ಕೊಳ್ಳುತ್ತೆ. ತದನಂತರ ಅದನ್ನು ಲ್ಯಾಬ್ಗೆ ಕೂಡ ಕಳಿಸಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. 8ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಸತತ 2 ಗಂಟೆಗಳ ಕಾಲ ಕಾರ್ಯಾಚರಣೆ ಆಗುತ್ತೆ. ಆದರೆ ಆ ಕಾರ್ಯಾಚರಣೆಯಲ್ಲಿ ಯಾವುದೂ ಕೂಡ ಸಿಗೋದಿಲ್ಲ, ವಾಪಸ್ ಆಗ್ತಾರೆ ಅಲ್ಲಿಂದ. ಆದರೆ ಇವತ್ತು ಬಹಳ ಮುಖ್ಯವಾಗಿ 9ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಒಂದು ರೀತಿ ಕುತೂಹಲ ಕೂಡ ಈಗಾಗಲೇ ಮೂಡಿರುವಂಥದ್ದು ಎಲ್ರಿಗೂ. ಅಂದರೆ ಇಲ್ಲಿ ಯಾವುದೇ ನದಿ ಹರಿಯಲ್ಲ, ಜೊತೆಗೆ ಅಲ್ಲಿ ಯಾವ ಕೆಲಸ ಕಾರ್ಯಗಳು ಕೂಡ ಆಗಿಲ್ಲ. ಅಂದರೆ ಬೇರೆ ಬೇರೆ ಕೆಲಸಗಳು, ಬಿಲ್ಡಿಂಗ್ ಕಟ್ಟುವಂತಹ ಕೆಲಸಗಳಾಗಿರ್ಬೋದು, ರಸ್ತೆಯ ಕೆಲಸಗಳಾಗಿರ್ಬೋದು, ಇವ್ಯಾವೂ ಕೂಡ ಆಗಿಲ್ಲ. ಅದು 9ನೇ ಪಾಯಿಂಟ್ ಹೆದ್ದಾರಿಯ ಪಕ್ಕದಲ್ಲಿ ಸ್ನಾನಘಟ್ಟದಿಂದ ಏನು ನೇತ್ರಾವತಿ ಬ್ರಿಡ್ಜ್ ಏನಿದೆ ಅದರ ಪಕ್ಕದಲ್ಲಿ ಇರ್ತಕ್ಕಂತಹ 9ನೇ ಪಾಯಿಂಟ್ನಲ್ಲಿ ಈಗಾಗಲೇ ಗುರುತು ಮಾಡಿದ್ದಾರೆ. ಸುಮಾರು 10ವರೆಗೆ SIT ಅಧಿಕಾರಿಗಳು ಅನಾಮಿಕನ ಕರೆದುಕೊಂಡು ಬರ್ತಾರೆ. ಜೊತೆಗೆ ಒಂದು 15ರಿಂದ 20ಕ್ಕೂ ಹೆಚ್ಚು ಸಿಬ್ಬಂದಿಗಳು ಉತ್ಖನನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಇವತ್ತು ಇಟಾಚಿ ಕೂಡ ಬರುತ್ತೆ. ಜೊತೆಗೆ ಬಹಳ ಮುಖ್ಯವಾದಂತಹ ಪಾಯಿಂಟ್ ಕೂಡ ಅನ್ನುವ ಚರ್ಚೆಗಳು ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಸುಮಾರು ಆ ಸ್ನಾನಘಟ್ಟ ಇದೆಯಲ್ಲ, ಸ್ನಾನಘಟ್ಟ ಮತ್ತು ನೇತ್ರಾವತಿಯ ಬ್ರಿಡ್ಜ್ನ ಮಧ್ಯದಲ್ಲಿ ಇರ್ತಕ್ಕಂತಹ ಪಾಯಿಂಟ್ ಅಂತ ಅಂದರೆ 9ನೇ ಪಾಯಿಂಟ್. ಇದು ಸಾಕಷ್ಟು ನಿರೀಕ್ಷೆಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಜೊತೆಗೆ ಬೆಳ್ತಂಗಡಿಯ ಉಪವಿಭಾಗಾಧಿಕಾರಿ ಅಲ್ಲಿನ ತಹಶೀಲ್ದಾರ್ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ಮಾಡುವಂತಹ ಕೆಲಸ ಆಗುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳು ಈಗಾಗಲೇ ಈ ಭಾಗದಲ್ಲಿ ಕಳೆದ 5 ದಿನಗಳಿಂದಲೂ ಇಲ್ಲೇ ಬೀಡು ಬಿಟ್ಟಿರುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಇವತ್ತಿನ ದಿನ ಬಹಳಷ್ಟು ನಿರ್ಣಾಯಕ. ಯಾಕಂದರೆ 9ನೇ ಪಾಯಿಂಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಮಾತು ಕೇಳಿಬರ್ತಾ ಇದೆ. ಹೀಗಾಗಿ ಉತ್ಖನನ ಆರಂಭ ಆಗತ್ತೆ. ಆರಂಭ ಆದ ಬಳಿಕ ಏನೇನೆಲ್ಲ ಅಪ್ಡೇಟ್ಸ್ ಬರುತ್ತೆ ಎಲ್ಲವನ್ನ ಕೊಡ್ತಾ ಹೋಗ್ತೀವಿ.